ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ನೀವು ಇಷ್ಟಪಡುವಂತಹ ವ್ಯಕ್ತಿ ಇರ್ಬೋದು, ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ನೋಡುವ. ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು 3 ಸಲ ಹೇಳ್ಬಿಟ್ಟು ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಉಂಟು. ಸರಿಯಾಗಿ ಮಾತುಕತೆ ಆಗ್ತಾ ಇಲ್ಲ. ಏನು ಹೇಳಿದ್ರು ಅದು ರಾಂಗ್ ಆಗ್ತಾ ಉಂಟು. ಅಥವಾ ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಅವರು ಕೂಡ ಇಲ್ಲ. ಅಥವಾ ಅವರನ್ನು ಯಾವ ಥರ ಅರ್ಥ ಮಾಡಿಸಬೇಕು ಅಂತ ನಿಮಗೂ ಅರ್ಥ ಆಗ್ತಾ ಇಲ್ಲ. ನಿಮ್ಮನ್ನು ಕೆಲವೊಂದು ವಿಷಯದಲ್ಲಿ ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸಿಚುವೇಶನ್ಗಳು ತುಂಬ ಅಂದರೆ ನಿಮ್ಮ ವಿರುದ್ಧವಾಗಿರುವ ಥರ ಉಂಟು. ಹೌದಲ್ವಾ ಹೇಳಿ? ನಿಮ್ಮದು ಇಲ್ಲಿ ಏನೇ ಒಂದು ತಪ್ಪಿಲ್ಲ ಅಂದ್ರೂ ಸಿಚುವೇಶನ್ಗಳು ನಿಮ್ಮದೇ ತಪ್ಪು, ಅಥವಾ ನೀವೇ ಅವರ ಮನಸ್ಸಿಗೆ ನೋವು ಕೊಡ್ತಾ ಇದ್ದೀರಾ. ಸೊ ಇಲ್ಲಿ ಆರ್ಗ್ಯುಮೆಂಟ್ ಜಾಸ್ತಿ ಮಾಡಿದ್ರೂ ಪ್ರಯೋಜನ ಇಲ್ಲ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಗೊಂದಲದಲ್ಲಿದ್ದೀರಾ. ನೀವು ನೆಗೆಟಿವ್ ಆಲೋಚನೆ ಮಾಡಬಾರ್ದು ಅಂತ ಆಲೋಚನೆ ಮಾಡಿದ್ರೂ ಮಾಡ್ತಾ ಇದ್ದೀರಾ. ನಿಮ್ಮ ಮನೆಯವರಿಗೂ ಈ ಸಿಚುವೇಶನ್ ಅರ್ಥ ಆಗ್ತಾ ಇಲ್ಲ, ಅಥವಾ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ನಿಮ್ಮ ಮನೆಯವರು ಕೂಡ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ನೋಡಿ, ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಬೇಕು ಅಂದರೆ ಕೆಲವೊಂದು ಸಲ ಅಹಂಭಾವ, ಈಗೋ ಇರ್ಬೋದು, ಅಥವಾ ನಾನೇಕೆ ಅವರು ಹೇಳಿದ ಮಾತು ಕೇಳಬೇಕು, ಪ್ರತಿ ಸಲ ನಾನೇ ಸೋಲ್ಬೇಕಾ. ಸೊ ಇಂಥದ್ದನ್ನೆಲ್ಲ ಬಿಡಬೇಕಾಗುತ್ತೆ. ಸ್ವಲ್ಪ ಮಾತುಕತೆ ಕಡಿಮೆ ಮಾಡಿ ಪ್ರೀತಿ ಹೆಚ್ಚಾಗುವ ಥರ ಮಾತನಾಡಬೇಕು. ಜಗಳ ಆಗುವ ಸಂದರ್ಭವನ್ನು ಅಥವಾ ಒಂದು ಜಗಳ ಆಗುವಂತಹ ಪರಿಸ್ಥಿತಿಯನ್ನು ತಡೆಯಬೇಕಾಗುತ್ತೆ. ನೀವು ಅಕ್ಕ ಪ್ರತಿ ಸಲ ನಾನೇ ಸೋಲ್ಬೇಕಂತ ನೀವು ಕೇಳ್ಬೋದು. ಬಟ್ ಕೆಲವೊಂದು ಸಲ ಸಂಬಂಧವನ್ನು ಉಳಿಸ್ಕೊಳ್ಬೇಕು ಅಂದರೆ ನಾವಲ್ಲಿ ತಲೆಬಾಗಿಸಲೇಬೇಕಾಗುತ್ತೆ. ಇಲ್ಲ ಅವರೇ ಬೇಕಿದ್ರೆ ಬರಲಿ ಅಥವಾ ಅವರೇ ಬರಲಿ ಅಂತ ಅಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ತಾಳ್ಮೆ ಅನ್ನೋದು, ಹಾಗೆಯೇ ಮಾತಿನಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಪರಿಸ್ಥಿತಿಗಳು ಸರಿ ಇಲ್ಲದಾಗ ಎಲ್ಲ ಪರಿಸ್ಥಿತಿಯಲ್ಲೂ ನೀವು ಸ್ವಲ್ಪ ಅರ್ಥ ಮಾಡಿ ಯೋಚನೆ ಮಾಡಿ ಮಾತನಾಡೋದು ಅಥವಾ ಸ್ವಲ್ಪ ನಡ್ಕೊಳ್ಳೋದು ತುಂಬ. ಕೆಲವೊಂದು ಡಿಸಿಷನ್ಗಳು ರಾಂಗ್ ಆಗಿರ್ಬೋದು, ಅಥವಾ ಸಿಲೆಕ್ಷನ್ ರಾಂಗ್ ಆಗಿದೆ ಅಂತ ನಾನು ಹೇಳಲ್ಲ. ಬಟ್ ಕೆಲವೊಂದು ಸಂದರ್ಭದಲ್ಲಿ ನೀವು ಅತಿಯಾಗಿ ಪ್ರೀತಿಸಿದಂತಹ ವ್ಯಕ್ತಿ ನಿಮ್ಮಿಂದ ದೂರ ಆಗಲಿಕ್ಕೆ ನೋಡ್ತಾ ಇರ್ಬೋದು, ಅಥವಾ ಮನೆಯವರಿಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗದೇ ಇರ್ಬೋದು. ಎರಡೂ ಕಡೆಯಿಂದಲೂ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಅಥವಾ ಕೆಲವೊಂದು ಸಂದರ್ಭದಲ್ಲಿ ಯಾರ ಜೊತೆನೂ ಹೇಳ್ಕೊಳ್ಳೋದಾಗದಂತಹ ಭಾವನೆಗಳಿರ್ಬೋದು, ನೋವಿರ್ಬೋದು. ಹಾಗಾಗಿ ಪಾಸಿಟಿವ್ ಆಗಿ ಆಲೋಚನೆ ಮಾಡಿ, ನನ್ನ ಪ್ರೀತಿ ಪವಿತ್ರವಾಗಿಂಟು, ನಾನು ಪ್ರೀತಿಸಿದಂತಹ ವ್ಯಕ್ತಿ ನನ್ನ ಲೈಫಲ್ಲಿ ಬರ್ತಾರೆ, ಸಿಗ್ತಾರೆ, ನಾನು ಲೈಫಲ್ಲಿ ಪ್ರೀತಿಯ ವಿಷಯದಲ್ಲಿ ಸಕ್ಸಸ್ ಆಗ್ತೀನಿ. ಸೊ ಇಂಥ ಒಂದು ಮಾತುಗಳನ್ನು ಅಥವಾ ಇಂಥ ಒಂದು ಮನಸ್ಥಿತಿಯಿಂದ ನೀವು ಇದ್ದಲ್ಲಿ ಸೊ ಎಂಥದ್ದೇ ಒಂದು ಸಂದರ್ಭದಲ್ಲಿ ಕೂಡ ನಿಮ್ಮ ಪ್ರೀತಿ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆಯೇ ಡಿವೈನ್ ಏಂಜಲ್ಸ್ ಇರ್ಬೋದು, ನೀವು ಆರಾಧಿಸುವಂಥ ಇಷ್ಟ ದೇವರು ಇರ್ಬೋದು, ಅವರ ಅನುಗ್ರಹ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ. ಮತ್ತು ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ನಿಮ್ಮ ವ್ಯಕ್ತಿ ಕೆಲವೊಂದು ಕಡೆಯಲ್ಲಿ ಸ್ಟಕ್ ಆಗಿದ್ದಾರೆ, ಅಥವಾ ಅಲ್ಲಿ ಅಡೆತಡೆಗಳು ಆಗ್ತಾ ಉಂಟು. ಆ ವ್ಯಕ್ತಿಯ ಮನಸ್ಥಿತಿ ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಇರಲ್ಲ. ನಿಮಗೇನು ಅನಿಸುತ್ತೆಯಾ, ಮೊನ್ನೆ ಸರಿ ಇದ್ರಲ್ಲ, ಇವಾಗ ಏನಕ್ಕೆ ಈ ಥರ? ಇಲ್ಲಿ ನೀವು ಅವರ ಇಷ್ಟದ ಪ್ರಕಾರ ಎಷ್ಟು ನಡ್ಕೊಳ್ತೀರಾ ಅದು ಅವರಿಗೆ ಗೊತ್ತಾಗಲ್ಲ. ಸೊ ಅವರು ಅವರದ್ದೇ ಮಾತನಾಡ್ಕೊಂಡು ಹೋಗ್ತಾರೆ. ಹೌದಾ ಅಲ್ವಾ ಹೇಳಿ? ನೀವಿಲ್ಲಿ ಈ ಸಂಬಂಧವನ್ನು ಉಳಿಸ್ಕೊಳ್ಳಿಕ್ಕೆ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವ್ರಿಗೆ ಅರ್ಥ ಆಗಲ್ಲ ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರಾ ಅಥವಾ ಈ ಸಂಬಂಧದಲ್ಲಿ ಎಷ್ಟು ಡೀಪ್ ಆಗಿದ್ದೀರಾ ಅಂತ. ಬಟ್ ಅವರಿಗೆ ಅವರೇ ಮೇನ್, ನಾನು ಹೇಳಿದಾಗೇ ಆಗಬೇಕು, ಇಲ್ಲ ನಿಮ್ಮದೇ ತಪ್ಪು, ಆ ಥರ ಇರ್ಬೋದು ಅವರು. ಸೊ ಅಂದರೆ ಇಲ್ಲಿ ಮನಸ್ಥಿತಿಗಳು ಕೂಡ ಸರಿ ಇಲ್ಲ. ಆ ವ್ಯಕ್ತಿಯ ಲೈಫಲ್ಲಿ ಕೂಡ ಕೆಲವೊಂದು ಸಮಸ್ಯೆಗಳು ಉಂಟು. ಹಾಗಾಗಿ ಇಲ್ಲಿ ಅತಿಯಾಗಿ ಅವರಿಗೆ ಟೆನ್ಷನ್ ಆಗ್ತಾ ಇರ್ಬೋದು, ಅಥವಾ ಒತ್ತಡಕ್ಕೆ ಒಳಗಾಗಿರ್ಬೋದು, ಅಥವಾ ತಾತ್ವಾದ ಸಿಚುವೇಷನಲ್ಲಿ ಅವರು ಅವರ ಮಾತಿಗೆ ಆಕರ್ಷಣೆ ಆಗಿರ್ಬೋದು. ಕೆಲವರಿಗೆ ಇಲ್ಲಿ ಸಂವಹನಕ್ಕೆ ಒಳಗಾಗಿದ್ದಾರೆ. ಫ್ಯಾಮಿಲಿ ಕಡೆಯಿಂದಲೇ ಅವರಿಗೆ ಸ್ವಲ್ಪ ಇಲ್ಲಿ ಸ್ಟಕ್ ಎನರ್ಜಿ ಕಾಣ್ತಾ ಉಂಟು. ಅವರಿಗೆ ಅವರ ಲೈಫಲ್ಲಿ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ ಉಂಟು.
ನೀವು ಹೇಳ್ಬೋದು ಈಗ ನನಗೆ ಇಲ್ವಾ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಅರ್ಥ ಆಗ್ತಾ ಉಂಟು ನಾನು ಹೇಳೋದು. ಸೊ ಅವರು ವೀಡಿಯೋ ನೋಡ್ತಾ ಇಲ್ಲ, ಅವರಿಗೆ ಏನಾಗ್ತಾ ಉಂಟು ಕರೆಂಟ್ ಸಿಚುವೇಶನ್ ಗೊತ್ತಿಲ್ಲ. ಸೊ ಅವರಿಗೆ ಕೆಲವೊಂದು ಸಲ ಟೆನ್ಷನನ್ನು ಯಾರ ಮೇಲೆ ತೋರಿಸ್ಲಿಕ್ಕೂ ಆಗಲ್ಲ. ಆವಾಗ ನಿಮ್ಮ ಜೊತೆ ಜಗಳ ಮಾಡ್ತಾರೆ, ನೀನು ಬೇಡ ಅಂತ ಹೇಳಿರ್ಬೋದು, ಅಥವಾ ನನ್ನ ಜೊತೆ ಮಾತನಾಡಬೇಡ, ನೀನಂದ್ರೆ ಇಷ್ಟನೇ ಇಲ್ಲ, ನಿನ್ನಿಂದಲೇ ಇದೆಲ್ಲ ಆದದ್ದು ಅಂತ ಹೇಳಿರ್ಬೋದು. ಸೊ ಹಾಗಾಗಿ ಯಾವ ವ್ಯಕ್ತಿ ಯಾವುದಕ್ಕೂ ಕೂಡ ಬೇಕಂತ ಹೇಳಲಿಲ್ಲ. ಇಲ್ಲಿ ಕೆಲವರು ಸೋಲ್ಮೇಟ್ ಕನೆಕ್ಷನಲ್ಲಿ ಇದ್ದೀರಾ. ಸೊ ತುಂಬ ಪವಿತ್ರವಾದಂತಹ ಸಂಬಂಧ, ಅದರ ಬಗ್ಗೆ ಹೇಳಬೇಕು ಅಂತ ಇಲ್ಲ. ಅತಿಯಾದ ಪ್ರೀತಿ, ಅತಿಯಾದ ಕಾಳಜಿ, ಅತಿಯಾದ ವ್ಯಾಮೋಹ ಎಲ್ಲನೂ ಉಂಟು ಈ ರಿಲೇಷನ್ಶಿಪ್ಪಲ್ಲಿ. ಅತಿಯಾದ ನೋವು ಕೂಡ ಉಂಟು, ಅತಿಯಾದ ದುಃಖ ಕೂಡ ಉಂಟು. ಆದರೆ ಯಾವತ್ತೂ ಕೂಡ ಒಬ್ಬರನ್ನೊಬ್ಬರು ಬಿಟ್ಟು ಕೊಡುವಂತಹ ಪರಿಸ್ಥಿತಿಯಲ್ಲಿ ಇರಲ್ಲ ಅವರು. ನಾನು ಬಿಟ್ಟು ಹೋಗ್ತೇನೆ ಅಂದ್ರೂ ಅವರು ಬಿಟ್ಟು ಹೋಗಲ್ಲ. ನೀವು ಕೂಡ ಅಷ್ಟೇ, ನಾನು ಬಿಟ್ಟು ಹೋಗ್ತೇನೆ ಅಂದ್ರೂ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ. ಇಲ್ಲಿ ನೀವು ಒಬ್ರಿಗೊಬ್ರು ಕ್ಷಮೆ ಕೊಡಬೇಕಾಗುತ್ತೆ. ಏನೇ ಒಂದು ಸಿಚುವೇಶನ್ ಆಗಿರ್ಬೋದು, ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಾತ್ಪರ್ಯದಿಂದ ಅಥವಾ ನಿಮ್ಮಿಬ್ಬರ ಮಧ್ಯೆ ಗೊತ್ತಿದ್ದು ಆಗಿದ್ರು ಸೊ ಅದಕ್ಕೊಂದು ಕ್ಷಮೆ ಕೊಡಬೇಕಾಗುತ್ತೆ, ತಾಳ್ಮೆಯಿಂದ ಇರಬೇಕಾಗುತ್ತೆ. ಹಾಗೆಯೇ ಸಮಸ್ಯೆ ಉಂಟಂತ ಗೊತ್ತಿದ್ದು ಕೂಡ ಪದೇ ಪದೇ ಆ ಸಮಸ್ಯೆ ಬಗ್ಗೆನೇ ಕೇಳುವುದಲ್ಲ, ಅಥವಾ ಆ ಸಮಸ್ಯೆಯನ್ನು ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕುವುದಲ್ಲ. ಸೊ ಅದು ಸಮಸ್ಯೆ ಪರಿಹಾರ ಆಗಬೇಕು ಅಂತ ಒಂದು ಮನಸ್ಸಿನಲ್ಲಿ ಪಾಸಿಟಿವ್ ಆಗಿರಬೇಕು. ಏನೂ ಕೂಡ ನನ್ನಿಂದ ಮಾಡಲಿಕ್ಕೆ ಆಗಲ್ಲ, ಮಂತ್ರ ಹೇಳಲಿಕ್ಕೆ ಆಗಲ್ಲ, ಅಥವಾ ದೈಹಿಕ ಸಂಕೇತ ಕೇಳಲಿಕ್ಕೆ ಆಗಲ್ಲ, ಏನೂ ಆಗಲ್ಲ, ನನಗೆ ಎಲ್ಲಿ ಯಾವ ಪರಿಹಾರನೂ ಮಾಡಲಿಕ್ಕಾಗಲ್ಲ, ಏನು ಮಾಡೋದು? ಸೊ ಏನು ಮಾಡಬೇಕು ಅನ್ನೋ ಮನಸ್ಸಿನಲ್ಲಿ ಅಂದ್ಕೊಳ್ಳಿ, ಪಾಸಿಟಿವ್ ಆಗಿರಿ. ನನ್ನ ಸಮಸ್ಯೆ ಪರಿಹಾರ ಆಗ್ತಾ ಉಂಟು. ನಾನು ನಂಬಿರುವಂತಹ ದೇವರಿರ್ಬೋದು, ಡಿವೈನ್ ಏಂಜಲ್ಸ್ ಇರ್ಬೋದು, ಯಾರು ನಿಮ್ಮದು ಇಷ್ಟ ದೇವರಿದ್ದಾರೆ, ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಳ್ಳಿ. ಇಂಥದ್ದೊಂದು ಸಮಸ್ಯೆ ಆಗ್ತಾ ಉಂಟು, ಅದನ್ನು ಪರಿಹಾರ ಮಾಡಿಕೊಡಿ. ಮಾನಸಿಕವಾಗಿ ಮಾನಸ ಪೂಜೆಯನ್ನು ಮನಸ್ಸಿನಲ್ಲೇ ಮಾಡಿಕೊಳ್ಳಿ, ತುಂಬ ಒಳ್ಳೆಯ ಫಲಿತಾಂಶ ಬರುತ್ತೆ. ಬಿಟ್ಟು ಹೋಗಿದ್ದಾರೆ, ಇನ್ನೂ ಬರಲ್ಲ, ಮಾತನಾಡಲ್ಲ ಅನ್ನುವರು ಕೂಡ ಬರ್ತಾರೆ. ವೆಯ್ಟ್ ಮಾಡಬೇಕಾಗುತ್ತೆ, ಹರಿಬರಿಯಲ್ಲಿರಬೇಡಿ. ಮತ್ತು ಕೆಲವರಿಗೆ ಜಾಬ್ ರಿಲೇಟೆಡ್ ಟೆನ್ಷನ್ ಕೂಡ ಉಂಟು, ಫ್ಯಾಮಿಲಿ ರಿಲೇಟೆಡ್ ಏನಾಗುತ್ತೋ ಏನೋ. ಕೆಲವೊಂದು ಸಲ ಕೆಲವರಿಗೆ ಮನಸ್ಥಿತಿ ಚೇಂಜ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಾಗಾಗಿ ನೀವು ಅಲ್ಲಿ ಆದಷ್ಟು ಯಾರ ಮನಸ್ಸಿಗೂ ನೋವಾಗದ ಥರ ಇರಬೇಕಾಗುತ್ತೆ. ಮತ್ತು ನೋಡಿ, ಪರಿಹಾರದ ವಿಷಯ ಬಂದಾಗ ಏನು ಮಾಡೋದು, ಏನು ಮಾಡಿದರೆ ಸರಿಯಾಗುತ್ತೆ. ಸೊ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ನಾನು ಹೇಳ್ತೇನೆ ಒಂದು ಮಾತು ಏನಂದರೆ, ಕಪ್ಪು ಡ್ರೆಸ್, ಬ್ಲ್ಯಾಕ್ ಡ್ರೆಸ್ ವೇರ್ ಮಾಡೋದನ್ನು ತಪ್ಪಿಸಿ. ಸೊ ಪ್ಯಾಂಟ್ ಬ್ಲ್ಯಾಕ್ ಹಾಕಿ, ಟಾಪ್ ಮೇಲೆ ಬೇರೆ ಕಲರ್ ಹಾಕಿ, ಎರಡು ಬ್ಲ್ಯಾಕೇ ಹಾಕಬೇಡಿ. ಶಾಲ್ ಕೂಡ ಆದಷ್ಟು ಕಡಿಮೆ ಮಾಡಿ. ಕೆಲವರಿಗೆ ತುಂಬ ಫೇವರೇಬಲ್ ಆಗಿ ಬ್ಲ್ಯಾಕ್ ಸಾರಿ ಇರ್ಬೋದು, ಬ್ಲ್ಯಾಕ್ ಸಲ್ವಾರ್ ಇರ್ಬೋದು, ಬ್ಲ್ಯಾಕ್ ಟೀ ಶರ್ಟ್ ಇರ್ಬೋದು. ಸೊ ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ಬ್ಲ್ಯಾಕನ್ನು ಇಷ್ಟಪಡ್ತೀರಾ. ಬಟ್ ಜಾಸ್ತಿ ಬ್ಲ್ಯಾಕನ್ನು ಯೂಸ್ ಮಾಡಬೇಡಿ. ಅದರ ಬದಲಿಗೆ ಬೇರೆ ಕಲರನ್ನು ಯೂಸ್ ಮಾಡಿ. ರೆಡ್ ಕಲರನ್ನು ಜಾಸ್ತಿ ಯೂಸ್ ಮಾಡಿ, ಪಿಂಕ್ ಕಲರ್ ಯೂಸ್ ಮಾಡಿ, ವೈಟ್ ಕಲರ್ ಯೂಸ್ ಮಾಡಿ. ಮತ್ತು ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ಮೀಟ್ ಮಾಡಲಿಕ್ಕೆ ಹೋಗುವಾಗ ಕಪ್ಪು ಡ್ರೆಸ್ ಹಾಕ್ಕೊಂಡು ಹೋಗಬೇಡಿ. ಅದನ್ನು ಅವತ್ತು ಆ ದಿವಸ ಅವಾಯ್ಡ್ ಮಾಡಿ, ಬೇರೆ ದಿವಸ ಬೇಕಿದ್ರೆ ಹಾಕ್ಕೊಳ್ಳಿ. ಆದಷ್ಟು ನೀವು ತಾಳ್ಮೆಯಿಂದ ಇರಬೇಕು, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು. ಬ್ಲ್ಯಾಕ್ ಡ್ರೆಸ್ ವೇರ್ ಮಾಡಬಾರ್ದು. ಹಾಗೆಯೇ ಪಾಸಿಟಿವ್ ಆಗಿರಬೇಕು. ಮತ್ತು ನಾನು ಕೆಲವೊಂದು ಮಂತ್ರಗಳನ್ನು ಜಪ ಮಾಡಿ ಹಾಕಿದ್ದೇನೆ ನಿಮ್ಮ ಪರವಾಗಿ. ಸೊ ಅದನ್ನು ಡೈಲಿ ಕೇಳ್ತಾ ಬನ್ನಿ. ಏನಕ್ಕೆ ಕೇಳಲ್ಲ ಅಂತ ನಂಗೆ ಗೊತ್ತಾಗಲ್ಲ ನೀವು. ಸೊ ತುಂಬ ಸುಲಭದಲ್ಲಿ ನಾನೇ ಜಪ ಮಾಡಿ ಹೇಳ್ತೇನೆ. ನಾನು ಜಸ್ಟ್ 1 ನಿಮಿಷ 2 ನಿಮಿಷನ ಕೇಳಿ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನ್ಪು ಮಾಡಿಕೊಂಡು, ನಿಮಗೆ ಜಪ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಸೊ ಜಸ್ಟ್ ಅದನ್ನೊಂದು 1 ನಿಮಿಷನ ಕೇಳಿ, ಅಷ್ಟೇ ಸಾಕು. ಫುಲ್ ಕೇಳಬೇಕಂತ ನಾನು ಹೇಳಲ್ಲ. ಏನಕ್ಕಂದರೆ ಅದು ಕೂಡ ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಕೊಡುತ್ತೆ. ನಿಮ್ಮವರಿಗೆ ನಿಮ್ಮ ಮನಸ್ಸಿನ ಭಾವನೆ ತಲುಪಲಿಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ಈ ಒಂದು ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೆಟ್ ಸಿಗುತ್ತೆ. ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ನಮ್ಮ ಎಡಗೈಗೆ ಧರಿಸಬೇಕು. ಸೊ ಇದು ಕೂಡ ಅದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಇದು ಏನಂದರೆ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಈ ರೋಸ್ ಕ್ರಾಸ್ ಬ್ರಾಸ್ಲೈಟ್. ಸೊ ಯಾವ ರಾಶಿ ನಕ್ಷತ್ರದವರು ಕೂಡ ಧರಿಸ್ಬೋದು. ಇದು ಬಂದುಬಿಟ್ಟು ಕ್ರಿಸ್ಟಲ್. ಸೊ ಹಾಗಾಗಿ ಏನೇ ಒಂದು ಜೆಮ್ ಸ್ಟೋನನ್ನು ಮಾತ್ರ ನಾವು ಯೂಸ್ ಮಾಡಲಿಕ್ಕೆ ಬಾರ್ದು. ಅದು ರಾಶಿ ನಕ್ಷತ್ರ ಡಿಪೆಂಡೆಂಟ್ ನಾವು ಯೂಸ್ ಮಾಡೋದು. ಸೊ ಇದನ್ನು ಯಾರು ಬೇಕಾದ್ರೂ ಧರಿಸ್ಬೋದು. ಹಾಗಾಗಿ ಇದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಹಾಗೆಯೇ ರಾತ್ರಿ ಮಲಗುವಾಗ ತೆಗೆದಿಟ್ಟು ಮಲಗಿ. ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ, ಯಾರಿಗಾದ್ರೂ ಬೇಕಿದ್ದರೆ ಪರ್ಚೇಸ್ ಮಾಡಿ. ಹಾಗೆಯೇ ಯಾರಿಗಾದ್ರೂ ಜಾಯ್ನ್ ಆಗಲಿಕ್ಕಿದ್ದರೆ ಜಾಯ್ನ್ ಆಗ್ಬೋದು. ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ. ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದನ್ನು ನಾನೇ ನಿಮ್ಮ ಪರವಾಗಿ ಮಾಡ್ತೇನೆ. ಏನೇ ಒಂದು ವಿಷಯ ಇರ್ಬೋದು, ಹಣಕಾಸಿಗೆ ಸಂಬಂಧಿಸಿದ್ದು, ಪ್ರೀತಿಯ ರಿಲೇಟೆಡ್, ಮ್ಯಾರೇಜ್ ರಿಲೇಟೆಡ್, ಅಥವಾ ಬಿಸ್ನೆಸ್ಸಲ್ಲಿ ಸಮಸ್ಯೆ ಆಗ್ತಾ ಇರ್ಬೋದು, ಅಥವಾ ಗೌರ್ಮೆಂಟ್ ಜಾಬ್ ಇರ್ಬೋದು, ಅಥವಾ ಪ್ರೈವೇಟ್ ಜಾಬ್ ಇರ್ಬೋದು, ಅಥವಾ ಕೋರ್ಟಿನಲ್ಲಿ ಇರೋಂಥ ಕೇಸ್ ಇರ್ಬೋದು, ಲ್ಯಾಂಡ್ ರಿಲೇಟೆಡ್ ಇಶ್ಯೂ ಇರ್ಬೋದು. ಏನೇ ಒಂದು ವಿಷಯ ಇದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ. ಕೆಲವೊಂದು ಮಂತ್ರಗಳನ್ನು ಕೂಡ ಹೇಳಿಕೊಡ್ತೇನೆ ನಿಮ್ಮ ಪರವಾಗಿ.
ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು. ನೀವೇನು ಶೇರ್ ಮಾಡ್ತೀರ ಹೈಡ್ ಆಗಿರುತ್ತೆ. ಸೂಕ್ಷ್ಮ ವಿಚಾರಗಳನ್ನು ನೀವು ನೋಡಿದ ನಂತರ ನಾನು ರಿಪ್ಲೈ ಮಾಡಿದ ತಕ್ಷಣ ನಾನು ಡಿಲೀಟ್ ಮಾಡ್ತೀನಿ, ಅಥವಾ ನೀವೇ ಡಿಲೀಟ್ ಮಾಡಬಹುದು. ಅದಿರೋದು ಬೇಡ ಅಂತ ಹೇಳಿಬಿಟ್ಟು. ಹಾಗಾಗಿ ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು. ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನೀವು ಬಯಸಿದಂತಹ ಸುಖಕರವಾದಂತಹ ಜೀವನ ನಿಮಗೆ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಮಹಾವಿಷ್ಣು ಮಹಾದೇವರನ್ನು ಪ್ರಾರ್ಥಿಸ್ತೀನಿ. ಯಾರಿಗಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು ಅಂತ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ಹೈಪ್ ಮಾಡಿ. ಸೊ ಹೈಪ್ ಮಾಡಿದ್ರಿಂದ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗುತ್ತೆ. ಪ್ಲೀಸ್ ಹೈಪ್ ಮಾಡಿ. ಸೊ ಬೇರೆಯವ್ರಿಗೆ ಸಹಿತ ಹೆಲ್ಪ್ ಆಗಲಿ. ಕೆಲವರಿಗೆ ಒಂದೇ ಒಂದು ಮಾರ್ಕ್ಸು ಸಾಕಾಗುತ್ತೆ ಸಮಾಧಾನ ಆಗಲಿಕ್ಕೆ. ಹಾಗಾಗಿ ಇದು ಜನರಲ್ ರೀಡಿಂಗ್, ಹಾಗಾಗಿ ಆಲ್ಮೋಸ್ಟ್ ಎಲ್ಲರಿಗೂ ಅನ್ವಯ ಆಗೋ ಥರನೇ ಇರುತ್ತೆ. ಇದು ಎಲ್ಲನೂ 100% ಅನ್ವಯ ಆಗಲ್ಲ, ಬಟ್ ಒಂದು 50 to 60, 75% ತನಕ ಅನ್ವಯ ಆಗುತ್ತೆ. ಯಾರಿಗೆಲ್ಲ ಅನ್ವಯ ಆಯಿತು ಕಮೆಂಟಲ್ಲಿ ಹೇಳಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಲಿಕ್ಕಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಎಲ್ಲಿ ಕೂಡ ಮಿಸ್ ಆಗಲ್ಲ ವಿಡಿಯೋಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಂತೋಷವಾಗಿರಿ.